ಏನಪ್ಪ ಮಾಡೋದು? ನೈನಿ ಏನಾದರೂ ನನ್ನ ಈ ವೇಷದಲ್ಲಿ ನೋಡಿದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ. ಹೇಗಾದರೂ ಅವಳು ಕಣ್ ತಪ್ಪಿಸ್ಬೇಕು ನಾನು. ಯಜಮಾನ್ರೆ, ಯಜಮಾನ್ರೆ, ಏನಾಯ್ತು ನಿಮ್ಗೆ? ಏನೇ ಪಟ್ಟಿ? ಏನಾಗಿದೆ ಹೇಳಿ. ಒಂದು ಚಿಕ್ಕ ಗಾಯ ಅಷ್ಟೇ. ಆಫೀಸಲ್ಲಿ ಸ್ಲಿಪ್ ಆಗಿ ಬಿದ್ಬಿಟ್ಟೆ. ನೀನು ಇಷ್ಟಕ್ಕೆ ಗಾಬರಿ ಆದ್ರೆ ಹೇಗೆ? ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನು ಈ ರೀತಿ ಅಳ್ಬೇಡ. ಮನೆಯವ್ರನ್ನೂ ಗಾಬರಿ ಪಡಿಸ್ಬೇಡ. ಇಷ್ಟು ದೊಡ್ಡ ಏಟ್ ಮಾಡ್ಕೊಂಡು ಏನೂ ಆಗಿಲ್ಲ ಅಂತ ಸಮಾಧಾನ ಮಾಡ್ತಿದ್ದೀರಾ? ನಿಮ್ಗೇನಾದ್ರೂ ಆದ್ರೆ? ನೈನಿ, ಏನೂ ಆಗಿಲ್ಲ ಅಂತ ಹೇಳ್ತಿದ್ದೇನಲ್ವಾ. ಒಂದು 15 days ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಲ್ಲ ಯಜಮಾನ್ರೆ, ನಿಮ್ಗೊಂದ್ ಸಣ್ಣ ಸೂಜಿ ಚುಚ್ಕೊಂಡ್ರೇನೆ ನನ್ ಜೀವ ಹೋದ ಹಾಗಾಗುತ್ತೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಏಟ್ ಆಗಿದ್ರು ನಾನ್ ನೋಡ್ಕೊಂಡು ಹೇಗ್ ಸುಮ್ಮನಿರ್ಲಿ? ನೈನಿ, ನನ್ನ ಮಾತು ಕೇಳು. ನಾವು ಮನುಷ್ಯರು, ಯಾವುದೇ ರೀತಿ ನೋವಾಗದೆ ಯಾವ ಕಷ್ಟನೂ ಬರ್ದೇ ಇರೋ ಹಾಗಿರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಯಾವ ಕಷ್ಟ ಬಂದ್ರೂ ನಾವು ಎದುರಿಸ್ಬೇಕು. ನೀವ್ ಯಾವಾಗ್ಲೂ ಹೀಗೆ ಯಜಮಾನ್ರೆ, ಏನೋ ಒಂದ್ ಹೇಳಿ ನನ್ ಬಾಯ್ನ ಮುಚ್ಚಿಸ್ಬಿಡ್ತೀರಾ. ಶೋ, ಅಲ್ದೆ ಮತ್ತೆ ನೀನ್ ಕಣ್ಣೀರ್ನ ನಿಲ್ಸೋದಕ್ಕೆ ನಾನ್ ಡ್ಯಾಮ್ ಕಟ್ಟಕ್ಕಾಗಲ್ವಲ್ಲ. ಅದಕ್ಕೆ ಜಾಸ್ತಿ ಯೋಚಿಸ್ಬೇಡ. ಮನೆಯವ್ರಿಗೆಲ್ಲ ಗೊತ್ತಾದ್ರೆ ತುಂಬಾ ದೊಡ್ಡ ರಂಪಾಟ ಮಾಡ್ತಾರೆ. ಪ್ಲೀಸ್. ಹೌದು, ನೀವು ಹಾಸ್ಪಿಟ್ಲಿಗೆ ಹೋಗಿದ್ರಾ? ಹೋಗಿದ್ದಕ್ಕೆ ಅವರು ಕೈಗೆ ಕಟ್ಟಿರೋದು. ಸರಿ, ಬನ್ನಿ ಬನ್ನಿ, ಹುಷಾರು. ನೈನಿ, ನೈನಿ, ಏನ್ ನೈನಿ ಎಲ್ಲ ಹೋಗ್ತಿರೋ ಹಾಗಿದೆ? ಹೌದು ಅಕ್ಕ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನೀವು ನನ್ನ ಜೊತೆ ಬರ್ತೀರಾ? ಯಾಕೆ ಬರಲ್ಲ ನೈನಿ? ನಾನ್ ಮನೇಲಿದ್ದು ಮಾಡೋ ಅಂತ ಕೆಲ್ಸ ಅದೇನಿದೆ? ದೇವಸ್ಥಾನಕ್ಕೆ ಬಂದ್ರೆ ಕನಿಷ್ಠ ಸ್ವಲ್ಪ ಪುಣ್ಯನಾದ್ರೂ ಬರುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ಯಾ? ಯಾವ್ದಾದ್ರೂ ಪೂಜೆ ಮಾಡಿಸ್ತಿದ್ಯಾ? ಹೌದು ಅಕ್ಕ, ಸುಮನನ್ ಬಗ್ಗೆ. ಸುಮನನ್ ಬಗ್ಗೆನಾ? ಸುಮನನ್ ಮದ್ವೆ ಎಲ್ರೂ ಇಷ್ಟದಂತೆ ಆಗ್ಲಿಲ್ಲ. ಅದು ನಿಮ್ಗೂ ಕೂಡ ಗೊತ್ತಲ್ವಾ ಅಕ್ಕ? ಹೌದು, ಆದ್ರೆ ಅದಕ್ಕೆ ದೇವಸ್ಥಾನಕ್ಕೆ ಯಾಕೆ ನೈನಿ? ಕನಿಷ್ಠ ಅವಳ ಕೈಯಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಪೂಜೆ ಮಾಡಿಸಿದ್ರೆ ಅವಳ ಸಂಸಾರ ಸರಿ ಹೋಗ್ಬೋದು ಅಂತ. ಸರಿ ನೈನಿ, ಬಾ ಹೋಗೋಣ. ಅಕ್ಕ, ಒಂದ್ ನಿಮಿಷ. ಏನ್ ನೈನಿ, ಮುಹೂರ್ತ ಏನಾದ್ರೂ ಇದೆಯಾ? ಅದಲ್ಲ ಅಕ್ಕ, ಸುಮನ ಕೂಡ ಬರ್ತಿದ್ದಾಳೆ. ಹೌದೌದು, ಅಷ್ಟಕ್ಕೂ ಪೂಜೆ ಮಾಡಿಸ್ತಿರೋದು ಸುಮನಂಗೆ. ಅವಳು ಇರ್ಬೇಕು ಅಲ್ವಾ? ಬರಕ್ ಹೇಳು ನೈನಿ. ಅವಳು ತಯಾರಾಗ್ತೀನಿ ಅಂತ ಹೋದ್ಲಕ್ಕ. ಬಂದ ತಕ್ಷಣ ಹೇಳಿ ಕಳಿಸ್ತೀನಿ. ಸರಿ ಅಕ್ಕ. ಏನ್ ಸುಮ್ಮನ ಹೀಗ್ ತಯಾರಾಗಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಿರೋದು? ನಂಗೆ ಗೊತ್ತಕ್ಕ. ಮತ್ತೆ ಈ ಬಟ್ಟೆ ಏನು, ನಿನ್ನ ಅವತಾರ ಏನು? ಯಾಕೆ ಈ ಬಟ್ಟೆಗೆ ಏನಾಗಿದೆ? ಇದು ಫ್ಯಾಷನ್ ಅಕ್ಕ. ಏನೇ ಫ್ಯಾಷನ್ನು? ಇಷ್ಟಕ್ಕೂ ಮನೆ ಸೊಸೆಯಾಗಿ ಹೇಗಿರ್ಬೇಕು? ಹೀಗೆ ಇರ್ಬೇಕು, ಹೀಗೆ ಇರ್ತೀನಿ. ಈಗ ನಂದು ಮೂಲೆಲಿರೋ ಮುಕ್ಕಂಟಿಪುರದ ಮುರಿದೋಗಿರೋ ಬದುಕಲ್ಲ. ಒಂದ್ ದೊಡ್ಡ ಮನೆ ಸೊಸೆ. ನಾನು ಹೀಗೆ ಇರ್ತೀನಿ.
ನನ್ನ ಅತ್ತೆ ಸ್ಥಾನಮಾನ ತಕ್ಕಂತೆ ಇರ್ತೀನಿ, ನನ್ನ ಇಷ್ಟ. ಏನ್ ಮಾತಾಡ್ತಿದ್ಯಾ ಸುಮನಾ ನೀನು ಇವಾಗ ಈ ಮನೆ ಸೊಸೆ ಆಗಿರೋದು. ನೈನಿ ಯಾವಾಗ್ಲೂ ಈ ಮನೆ ಸೊಸೆ ಆಗಿದ್ಲು, ಆದ್ರೂ ಅವಳು ಹೇಗಿರ್ತಾಳೆ ನೋಡು. ಅವಳು ಹೇಗಿರ್ತಾಳೋ ನನಗೆ ಬೇಕಾಗಿಲ್ಲ ಅಮ್ಮವ್ರೆ. ನಾನ್ ಮಾತ್ರ ಹೀಗೆ ಇರ್ತೀನಿ. ನಾನೀಗ ರಿಚ್ ಆಗಿ ಬದುಕ್ತೀನಿ. ಇಂಥ ಮನೆಗೆ ಸೊಸೆಯಾಗಿ ಬಂದ್ಮೇಲೂ ನಾನಿನ್ನು ನಮ್ಮ ಅಕ್ಕನ ಹಾಗೆ ಆ ಮುದ್ರೋಗಿರೋ ಸೀರೆ ಉಟ್ಕೊಂಡು ಕೊಳೆಯಕ್ಕಾಗಲ್ಲ. ಸುಮನಾ, ನಾನು ಹೇಳದ್ ಕೇಳು. ನೀನ್ ಮಾಡ್ತಿರೋದು ಸರಿಯಲ್ಲ. ನಿನಗ್ ಸರಿ ಇಲ್ದೇ ಇರ್ಬೋದಕ್ಕ, ಆದ್ರೆ ನಾನ್ ಮಾಡ್ತಿರೋದು ಸರಿ. ನಿನಗೆ ಈ ತರದ್ದೆಲ್ಲ ಸೂಟ್ ಆಗ್ದಿರೋದಕ್ಕೆ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ತಲೆ ತಿಂತಾ ಇದ್ಯಾ. ಆದ್ರೆ ನಾನು ಹಾಗಲ್ಲ, ನನ್ಗಿಷ್ಟ ಬಂದಾಗ ನಾನು ಇರ್ತೀನಿ. ಸುಮನಾ, ನೀನು ಹದ್ದು ಮೀರಿ ಮಾತಾಡ್ತಾ ಇದೀಯಾ. ಈ ಮನೆ ಸೊಸೆಯಾಗಿ ಮುಕ್ಕಂಟಿಪುರ ಶಾಸ್ತ್ರಿಗಳ ಮೊಮ್ಮಗಳಾಗಿ ಅವ್ರ ಮರ್ಯಾದೆಗೆ ಯಾವ್ದು ಹಕ್ಕಿನೋ ಬರ್ದಿರೋ ಹಾಗೆ ನಡ್ಕೋಬೇಕಾಗಿರೋದು ನಮ್ ಜವಾಬ್ದಾರಿ. ಅದು ಬಿಟ್ಟು ಹೀಗೆಲ್ಲ ವೇಷ ಹಾಕಿದ್ರೆ ನಿನ್ನ ಅಕ್ಕ ಆಗಿ ನಾ ಸುಮ್ನಿರಲ್ಲ. ಅಂತ ಜವಾಬ್ದಾರಿ ಏನಾದ್ರೂ ಇದ್ರೆ ಅದನ್ನ ನೀನ್ ಪಾಲ್ಸು. ಅದನ್ ಬಿಟ್ಟು ನನಗೆ ಹೇಳಕ್ ಬರ್ಬೇಡ. ಅಷ್ಟಕ್ಕೂ ನಾನು ಹೇಗಿದ್ರು ನಿನ್ಗೇನಕ್ಕ? ನಾನು ಹೇಗಿರ್ಬೇಕು ಅಂತ ನನ್ನ ಗಂಡ ನನ್ನ ಅತ್ತೆ ಹೇಳ್ಬೇಕು. ಅವರೇ ಏನು ಹೇಳಲ್ಲ ಅಂದ್ಮೇಲೆ ನೀನ್ ಯಾಕಕ್ಕ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಿದ್ಯಾ? ನಿನ್ ಮೇಲಿರೋ ಅಧಿಕಾರದಿಂದ ಹೇಳ್ತಿಲ್ಲ ಸುಮನಾ, ಅಭಿಮಾನದಿಂದ ಹೇಳ್ತಿದ್ದೀನಿ ನಾನು. ನಿನಗೆ ಯಾವುದೇ ರೀತಿ ಕಷ್ಟ ಆಗ್ಬಾರ್ದು ಅಂತ ಹೇಳ್ತಿದ್ದೀನಿ. ನೀನ್ ನನ್ ಮೇಲೆ ತೋರಿಸ್ತಿರೋ ಅಭಿಮಾನನ ಸಾಕ್ ಮಾಡಕ್ಕ. ಇದನ್ನೆಲ್ಲ ನನ್ನ ಕೈ ಸಹಿಸ್ಕೊಳಕ್ ಆಗಲ್ಲ. ನಾನಿವಾಗ ನಿನ್ ತಂಗಿಯಾಗಿರಕ್ ಇಷ್ಟಪಡಲ್ಲ. ಚಿಕ್ಕ ಯಜಮಾನ್ರಿಗೆ ಹೆಂಡತಿಯಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ಅತ್ತೆಗೆ ಸೊಸೆಯಾಗಿರ್ಬೇಕು ಅನ್ಕೊಂಡಿದೀನಿ. ಅದಕ್ಕೆ ಈಗ ನನ್ಗೆ ಬುದ್ಧಿ ಹೇಳೋದನ್ನೆಲ್ಲ ಬಿಟ್ಟು ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ರೆ ಒಳ್ಳೇದಕ್ಕ. ಛೇ, ಯಾಕಾದ್ರೂ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅನ್ನೋ. ಏ ಸುಮನಾ, ಅಕ್ಕ, ಇಲ್ಲಿ ನಮಗ್ ಲಾಭ ಆಗೋಂಥ ವಿಷಯ ಏನು ಅಂತ ಅರ್ಥ ಆಗ್ಲಿಲ್ಲ. ನೀನೇನೋ ನಡೆಯುತ್ತೆ ಅಂತ ಹೇಳ್ದೆ, ಆದ್ರೆ ಇಲ್ಲಿ ನಡೆದಿದ್ದೇನು? ಅಕ್ಕ ರಿಕ್ವೆಸ್ಟ್ ಮಾಡ್ಕೊಂಡ್ಲು, ತಂಗಿ ರಿಜೆಕ್ಟ್ ಮಾಡಿದ್ಲು. ಇಷ್ಟು ಬಿಟ್ಟು ಬೇರೆ ಏನು ಆಗ್ಲಿಲ್ವಲ್ಲ ಅಕ್ಕ? ಅಷ್ಟಕ್ಕೆ ಏನಾಯ್ತು? ಕಥೆ ಇನ್ನು ಮುಂದೆ ಇದೆ, ನೋಡ್ತೀಯಲ್ಲ ಈ ತಿಲೋತ್ತಮ ಮಾಡಿರೋ ಪ್ಲಾನ್ ಹೇಗಿದೆ ಅಂತ. ನಾನಾಡೋ ಆಟದಲ್ಲಿ ಅಕ್ಕ ತಂಗಿ ಇಬ್ರು ದಾಳಗಳ ಕಣೋ. ಆ ನೈನಿ ಆಟ ಮುಗಿಸೋದಕ್ಕೆ ಈ ತಂಗಿ ಅನ್ನೋ ದಾಳನ ಬಳಸ್ಕೋತೀನಿ. ಚಿಕ್ಕ ಯಜಮಾನ್ರೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಏನ್ ಚಿಕ್ಕ ಯಜಮಾನ್ರೆ, ನಿಮ್ಗೋಸ್ಕರ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ರೆ ನೀವು ಕಣ್ಣೆತ್ತಿ ನನ್ನ ಕಡೆ ನೋಡ್ತಾ ಇಲ್ಲ. ನಿಮ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ರೆಡಿಯಾಗಿದ್ದೀನಿ ಗೊತ್ತಾ? ನಿನಗೆ ರೆಡಿ ಆಗು ಅಂತ ಯಾರು ಹೇಳಿದ್ರು? ನಾನೇನಾದರೂ ಹೇಳಿದ್ನಾ? ಅದ್ಯಾಕೆ ಚಿಕ್ಕ ಯಜಮಾನ್ರೆ ಹಾಗಂತಿದ್ದೀರಾ? ಗಂಡನಿಗೋಸ್ಕರ ಹೆಂಡತಿ ಅಲಂಕಾರ ಮಾಡ್ಕೊಳ್ಳೋದು ತಪ್ಪಾ? ನೋಡು ಸುಮನ, ನಿನಗೆ ಮೊದಲೇ ಹೇಳಿದ್ದೆ, ಅವತ್ತು ನಮ್ಮ ಅತ್ತಿಗೆ ಮರ್ಯಾದೆ ಹೋಗ್ಬಾರ್ದು ಅಂತ ಮಾತ್ರ ನಿನ್ನ ಕುತ್ತಿಗೆ ತಾಳಿ ಕಟ್ತೆ ಅಷ್ಟೇ. ನಿನ್ನ ಮೇಲೆ ಪ್ರೀತಿ ಇದೆ, ನೀನು ಇಷ್ಟಪಡ್ತೀನಿ ಅಂತಲ್ಲ. ಚಿಕ್ಕ ಯಜಮಾನ್ರೆ, ನಾನು ಅವಾಗಲೇ ಸಾರಿ ಹೇಳ್ದೆ ತಾನೆ. ಇನ್ನೂ ನನ್ನ ಮೇಲೆ ನೀವು ಹಾಗೆ ತೀರ್ಸ್ಕೊಳ್ಳೋದು ಸರಿಯಲ್ಲ. ಸರಿ, ಈಗ ನನಗೆ ಹಿಂಸೆ ಮಾಡಿದೆ, ಇಲ್ಲಿಂದ ಹೊರಡು. ನೀವು ಬೇಜಾರು ಮಾಡ್ಕೊಂಡು ಮಾತ್ರಕ್ಕೆ ನಾನು ಹೋಗ್ತೀನಾ ಏನು? ನಿಮ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ರೆಡಿ ಆಗಿದ್ದೀನಿ. ನೀವು ನನ್ನ ನೋಡಬೇಕು, ನನ್ನ ಅಂದನ ಹೊಗಳ್ಬೇಕು, ಆಗ ನಾನಿಲ್ಲಿಂದ ಹೋಗ್ತೀನಿ. ಸರಿ, ಹಾಗಿದ್ರೆ
ನೀನ್ ಹೇಗ್ ಕಾಣಿಸ್ತಿದೀಯ ಅಂತ ಹೇಳ್ಬೇಕು ಅಷ್ಟೇ ತಾನೆ? ಅದು ಸಂಕ್ರಾಂತಿ ಹಬ್ಬದಲ್ಲಿ ಮನೆ ಮುಂದೆ ರಂಗೋಲಿ ಹಾಕ್ತಿವಲ್ಲ? ಆ, ರಂಗೋಲಿ ಅಷ್ಟು ಅಂದವಾಗಿದ್ದೀನಾ? ಇಲ್ಲ. ಮತ್ತೆ ರಂಗೋಲಿ ಹಾಕೋಕ್ಕೂ ಮುಂಚೆ ಕೆಮ್ಮಣ್ಣಾಗ ಸರಿಸ್ತೀವಲ್ಲ? ಹೌದೌದು. ನಾನು ಆ ಕೆಮ್ಮಣ್ಣಿನ ತರ ಕೆಂಪಗಿದ್ದೀನಾ? ಕೆಮ್ಮಣ್ಣು ಸರಿಸೋಕ್ಕೂ ಮುಂಚೆ ಸಗಣಿನೆಲ್ಲ ತೊಳಿತೀವಲ್ಲ? ಅಂದ್ರೆ ನಾನು ಆ ಸಗಣಿ ತರ ಇದ್ದೀನಾ? ಅಯ್ಯಯ್ಯೋ, ಆ ಸಗಣಿಗೆ ನಿನ್ನ ಹೋಲಿಸಿ ಅದಕ್ಕೆ ಯಾಕೆ ಇನ್ಸಲ್ಟ್ ಮಾಡ್ಲಿ? ಪಾಪ ಅದಕ್ಕೆ ಬೇಜಾರಾಗಲ್ವಾ? ಅದು ಕೂಡ ನಿನ್ಕಿಂತ ಚೆನ್ನಾಗೇ ಇರುತ್ತೆ. ಆ ಲಿಪ್ಸ್ಟಿಕ್ಕು ಮೇಕಪ್ ನೋಡ್ತಿದ್ರೆ ವಾಂತಿ ಬರ್ತಿದೆ, ನೋಡಕ್ಕೆ ಕೆಟ್ಟದಾಗ ಕಾಣಿಸ್ತಿದೆ. ಸಾಕ್ ಮಾಡಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ಏನಮ್ಮ ಸುಮ್ಮನ ಹಾಗಿದ್ಯಾ? ಏನಿಲ್ಲ ಅಮ್ಮವ್ರೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ನಿನ್ ಗಂಡಂಗೋಸ್ಕರನೇ ಅಲ್ವಾ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ? ಮತ್ತೆ ಹೋಗಿ ಅವನ ಜೊತೆ ಇರೋದ್ ಬಿಟ್ಟು ಹೀಗೆ ಹೊರಗೆ ಬಂದಿದ್ಯಲ್ಲ, ಯಾಕೆ? ಅವನೇನಾದ್ರೂ ಏನಾದ್ರೂ ಅಂದ್ರೂ ಪರವಾಗಿಲ್ಲ ಅಮ್ಮವ್ರೆ. ಆದ್ರೆ ಚಿಕ್ಕ ಯಜಮಾನ್ರು ನನ್ ಮುಖನ ಸಗಣಿ ಜೊತೆ ಹೋಲ್ಸಿದ್ರು. ಅಯ್ಯೋ, ನಂಗೆ ತುಂಬಾ ಬೇಜಾರಾಯ್ತು. ನಾನು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಮಾಡರ್ನ್ ಮಹಾಲಕ್ಷ್ಮಿ ಹಾಗಿದ್ಯಾ ಅಮ್ಮ? ಆದ್ರೂ ಅವನ್ ಹೆಂಡತಿಯಾಗಿ ಹೇಗಿರ್ಬೇಕು ಅಂತ ಅನ್ಕೋತಿದ್ಯೋ, ತಾಯಿಯಾಗಿ ನಂಗೆ ಅರ್ಥ ಆಗಲ್ವಾ ಸುಮನ? ಅದಕ್ಕೆ ಹೀಗ್ ರೆಡಿ ಆಗು ಅಂತ ನಾನ್ ನಿಂಗೆ ಹೇಳಿದ್ದು. ಮತ್ತೆ ಚಿಕ್ಕ ಯಜಮಾನ್ರು ಯಾಕೆ ನಂಗೆ ಅವಮಾನ ಮಾಡಿದ್ರು? ಸುಮನ, ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ಅವನ್ ಅಂದ ಮಾತಲ್ಲಿ ಅವನಿಗೆ ನೀನ್ ಇಷ್ಟ ಆಗ್ಲಿಲ್ಲ, ನಿನ್ ಬಟ್ಟೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿಲ್ಲ. ಅವನ್ ಮನ್ಸನ್ನ ಯಾರೋ ಕೆಡಿಸ್ತಾ ಇದ್ದಾರೆ. ನಿನ್ ಬಗ್ಗೆ ಚಾಡಿ ಚುಚ್ಚಿ ನಿನ್ನ ವಿಕ್ರಾಂತ್ ಮಧ್ಯೆ ಜಗಳ ತಂದಿಡೋಕ್ ನೋಡ್ತಿದ್ದಾರೆ. ಪಾಪ ಅಮಾಯಕ, ಜೊತೆಗೆ ಒಳ್ಳೆಯವನು. ಪ್ರೀತಿಯಿಂದ ಯಾರು ಏನೇ ಹೇಳಿದ್ರು ಅದನ್ನ ಅವ್ನು ನಂಬಿಡ್ತಾನೆ. ನನ್ ಬಗ್ಗೆ ಚಾಡಿ ಹೇಳೋ ಅವಶ್ಯಕತೆ ಯಾರಿಗಿದೆ ಅಮ್ಮವ್ರೆ? ಇನ್ಯಾರು? ನಿಮ್ಮ ಅಕ್ಕ ನಯನಕ್ಕ ಸುಮನಮ್ಮ. ನಮ್ಮ ಅಕ್ಕನ? ನಮ್ಮಕ್ಕ ಯಾಕೆ ಹೇಳ್ತಾಳೆ? ಯಾಕೆ ಅಂದ್ರೆ ನಿನ್ನೆವರೆಗೂ ಎಲ್ರೂ ನೈನಿ ನೈನಿ ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ರು. ಈಗ ನೀನ್ ಬಂದ್ಮೇಲೆ ಅವಳ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಭಯ ಪಡ್ತಿದ್ದಾಳೆ. ಅದ್ರ ಜೊತೆಗೆ ಇಂಥ ಬಟ್ಟೆಗಳು ನಿಂಗ್ ಸೂಟ್ ಆಗೋ ಹಾಗೆ ಅವಳಗ್ ಸೂಟ್ ಆಗಲ್ವಲ್ಲ. ಅದಕ್ಕೆ ನಿಮ್ಮಕ್ಕಂಗೆ ನಿನ್ ಕಂಡ್ರೆ ಹೊಟ್ಟೆ ಉರಿ, ಅಸೂಯೆ. ಹೌದಾ ಅಮ್ಮವ್ರೆ? ಹೇಳಿರ್ತಾಳೆ. ಚಿಕ್ಕ ಯಜಮಾನ್ರ ಜೊತೆ ಮಾತಾಡಿ ಮದ್ವೆ ಗೊಬ್ಸು ಅಂತ ಕೇಳ್ದಾಗ್ಲೇ ಆಗಲ್ಲ ಅಂತ ಹೇಳಿದ್ಲು. ಅವಳ ಬುದ್ಧಿನೇ ಅಷ್ಟು. ಆದ್ರೆ ನಮ್ಮ ಅಕ್ಕ ಏನೋ ಹೇಳಿದ್ಲು. ಚಿಕ್ಕ ಯಜಮಾನ್ರು ಹೇಗ್ ನಂಬಿದ್ರು? ಏನ್ ಮಾಡೋದ್ ಸುಮನ, ಅವನಿಗೆ ಮೊದ್ಲಿಂದನೂ ಅವನ ಅತ್ಗೆ ಅಂದ್ರೆ ಎಲ್ಲಿಲ್ದರೋ ಅಭಿಮಾನ. ಹೆತ್ತ ತಾಯಿ, ನನಗಿಂತ ಜಾಸ್ತಿ ಆ ನಯನಿ ಅಂದ್ರೇನೆ ತುಂಬಾ ಇಷ್ಟ. ಅವಳು ಸೀತೆ ಅನ್ನೋ ಹಾಗೆ, ಇವನು ಲಕ್ಷ್ಮಣ ಅನ್ನೋ ಹಾಗೆ ಯಾವಾಗ್ಲೂ ಫೀಲಲ್ಲಿ ಇರ್ತಾನೆ. ಹೇಗಿರುವಾಗ ನಯನಿ ಹೇಳೋದನ್ನ ನಂಬದೇ ಇರ್ತಾನಾ? ಅದಕ್ಕೆ ನಿನ್ಗೆ ಈ ಥರ ಬೇಜಾರ್ ಮಾಡಿರ್ತಾನೆ. ಅಕ್ಕ, ಮಾಡ್ತೀನಿ ತಡಿ, ಈಗ್ಲೇ ಬುದ್ಧಿ ಕಲಿಸ್ತೀನಿ. ಅಕ್ಕ, ಸಂಸಾರದಲ್ಲಿ ಬೆಂಕಿ ಹಚ್ಚಬೇಕು ಅಂದ್ರೆ ನಿನ್ನಂತವಳು ಇರ್ಬೇಕು ಬಿಡು. ನೀನೇನಾದ್ರೂ ಬೆಂಕಿ ಹಚ್ಚಿದ್ರೆ ಕಾಡೆ ಹತ್ಕೊಂಡು ಉರಿಯುತ್ತೆ. ಏನ್ ಸುಮನ, ಗನ್ನಿಂದ ಶೂಟ್ ಮಾಡಿರೋ ಬುಲೆಟ್ ತರ ಅಷ್ಟು ಫಾಸ್ಟ್ ಆಗಿ ಬರ್ತಿದ್ಯಾ? ಯಾರನ್ನಾದ್ರೂ ಶೂಟ್ ಮಾಡಕ್ ಹೋಗ್ತಿದ್ಯಾ ಹೇಗೆ? ಹೌದು ಅಮ್ಮವ್ರೆ,
ಶೂಟ್ ಮಾಡ್ಬೇಕು. ನೋಡಿ, ಅವಳು ಮಾಡೋ ಕೆಲ್ಸಕ್ಕೆ ಶೂಟ್ ಮಾಡ್ಬೇಕು. ಏನ್ ಸುಮನ? ನಿನ್ಗೇನು ಗೊತ್ತಿಲ್ದಿರೋ ತರ ಮಾತಾಡ್ಬೇಡ. ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತಿಲ್ದಿರೋ ತರ ಮುಖ ಇಟ್ಕೊಂಡು ಏನಾಯ್ತು ಅಂತ ಅಮಾಯಕಿ ತರ ಕೇಳ್ತಿದ್ಯಾ? ಸುಮನ, ಆಗಿರೋದನ್ನ ಹೇಳದ್ ಬಿಟ್ಟು ಈ ಕೋಪ ಯಾಕೆ? ಹೌದು, ಮತ್ತೆ ನಾನ್ ಬೇಜಾರಲ್ಲಿ ಮಾತಾಡ್ತಿದ್ರೆ ನಿನ್ಗೆ ಕಿರ್ಚೋ ತರ ಕೇಳಿಸುತ್ತೆ. ಅಷ್ಟಕ್ಕೂ ನನ್ನ ಸಂಸಾರದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಯಾಕನ್ಸ್ತು? ಸುಮನ, ನೈನಿ ನಿನ್ ಸಂಸಾರದಲ್ಲಿ ಹುಳಿ ಹಿಂಡೋದು ಅಂದ್ರೆ ಏನು? ಅಷ್ಟಕ್ಕೂ ನೀನ್ ಏನ್ ಮಾತಾಡ್ತಿದ್ಯ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ನೀವ್ ಸುಮ್ನೆ ರೀ ಅಮ್ಮವ್ರೆ. ಇವಳ ಹತ್ರ ನಾನು ಇವತ್ತೇ ತಿಳ್ಕೋಬೇಕು. ನಾನ್ ಯಾವ ತರ ಡ್ರೆಸ್ ಹಾಕೋಬೇಕು, ಯಾವ ಸೀರೆ ಉಟ್ಕೋಬೇಕು, ಹೇಗ್ ರೆಡಿ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಕ್ಕೆ ನೀನ್ ಯಾರು? ನನ್ ಬಗ್ಗೆ ಚಾಡಿ ಹೇಳಿ ಚಿಕ್ಕ ಯಜಮಾನ್ರು ನನ್ ಬಗ್ಗೆ ಅಸಹ್ಯ ಪಡ್ಕೊಳ್ಳೋ ಹಾಗೆ ಮಾಡಿದೆ. ಇನ್ ಮುಂದೆ ನನ್ ತಂಟೆಗಾಗ್ಲಿ ನನ್ ಸಂಸಾರದ ಬಗ್ಗೆ ತಲೆ ಹಾಕಕ್ ಬಂದ್ರೆ ನಾನ್ ಸುಮ್ನಿರಲ್ಲ. ನನ್ನ ಬದುಕಕ್ ಬಿಡು. ನಿನ್ ಸ್ಥಾನದಲ್ಲಿ ಯಾರಿದ್ರು ಕೂಡ ನನ್ ತಂಗಿ ನನ್ ಹಾಗೆ ಚೆನ್ನಾಗಿರ್ಬೇಕು ಅಂತ ಅನ್ಕೋತಿದ್ರು. ಆದ್ರೆ ನೀನು, ನಾನ್ ಈ ಮನೆಗ್ ಬಂದ್ರೆ ಹೋಗು ಅಂತಂದೆ. ಚಿಕ್ಕ ಯಜಮಾನ್ರು ಅಂದ್ರೆ ನನ್ಗಿಷ್ಟ ಅಂತ ಗೊತ್ತಿದ್ರು ಕೂಡ ನಮ್ಮಿಬ್ರು ಮದ್ವೆ ನಡಿಬಾರ್ದು ಅಂತ ನಿನ್ ಮನ್ಸಲ್ಲಿತ್ತು. ಆದ್ರೆ ನಮ್ ಪ್ರೀತಿ ಪವಿತ್ರ ಆಗಿದ್ದಕ್ಕೆ, ನಮ್ ಪ್ರೀತಿಲಿ ಅರ್ಥ ಇದ್ದಿದ್ದಕ್ಕೆ ನಮ್ದು ಮದ್ವೆ ಆಯ್ತು. ಅದನ್ನ ನೋಡಿ ತಡಿಯಕ್ಕಾಗ್ದೆ ಚಿಕ್ಕ ಯಜಮಾನ್ರ ಮನ್ಸನ್ನ ಬದಲಾಯಿಸಕ್ ನೋಡ್ತಿದ್ಯಾ? ನಾನಂದ್ರೆ ಯಾಕೆ ನಿನಗೆ ಅಷ್ಟೊಂದು ಕೋಪ? ನೀನೊಬ್ಳೆ ಈ ವೈಭವನೆಲ್ಲ ನೋಡ್ಬೇಕಾ? ಸುಮನ, ಇಲ್ಲಿ ನೈನಿ ಮನ್ಸ್ ಎಂತದ್ದು ಅಂತ ಎಲ್ರಿಗೂ ಗೊತ್ತು. ಅಂತದ್ರಲ್ಲಿ ನೈನಿ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ? ನೈನಿ ನಿನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ಬೇಡ್ಕೋತಾಳೆ, ಆ ವಿಷಯ ನಿನಗೂ ಗೊತ್ತು. ಅಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯೆ ಅವಳು ಜಗಳ ತಂದಿಡ್ತಾಳೆ ಅಂತ ಅದು ಹೇಗೆ ಅನ್ಕೊಂಡೆ ನೀನು? ಇನ್ನೊಂದ್ಸಲ ನಿಮ್ಮ ಅಕ್ಕನ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು. ಅಷ್ಟಕ್ಕೂ ನೀವ್ಯಾರು ಅಕ್ಕ ತಂಗಿ ವಿಷಯದಲ್ಲಿ ತಲೆ ತೋರ್ಸಕ್ಕೆ? ನಾನಲ್ಲ, ನೀವ್ ಹಿಡಿತದಲ್ಲಿ ಇಟ್ಕೊಳ್ಳಿ. ಸುಮನ, ಏನ್ ಮಾತಾಡ್ತಿದ್ಯಾ? ಏನು ಹೊಡಿತ್ಯಾ? ಆಹಾ, ಈ ಮನೆ ಸೊಸೆ ಆದ್ಮೇಲೆ ನಿನ್ ಮಾತ್ ಜಾಸ್ತಿ ಆಗಿದೆ, ಮರ್ಯಾದೆ ಕಡಿಮೆ ಆಗಿದೆ. ಆಗ್ಲಿಂದ ನೋಡ್ತಾ ಇದ್ದೀನಿ, ಇಬ್ರು ಸೇರಿ ಸುಮ್ಮನಾಗಿ ಯಾಕೆ ಬೈತಾ ಇದ್ದೀರಾ? ನಿಮಗ್ ಹಾಗನ್ನಿಸ್ತಾ ದುರ್ದು ಆಂಟಿ? ಹೌದು, ಈ ಮನೆ ಸೊಸೆ ಆಗಿ ನಿನಗೆಷ್ಟು ಹಕ್ಕಿದ್ಯೋ ಅವಳಿಗೂ ಅಷ್ಟೇ ಹಕ್ಕಿದೆ ಮಾತಾಡೋದಕ್ಕೆ. ಈ ನೈನಿ ಏನು ಮಾಡಿಲ್ಲ ಅಂದ್ರೆ ಅವಳು ಯಾಕಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ? ಈ ನೈನಿ ಯಾರನ್ನು ನೆಮ್ಮದಿಯಾಗಿ ಬದುಕೋಕೆ ಬಿಡಲ್ಲ. ನಾನು ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ, ಇವಳ ಬುದ್ಧಿ ಸ್ವಲ್ಪನೂ ಸರಿ ಇಲ್ಲ. ನೋಡಿ ದುರ್ದು ಆಂಟಿ, ಯಾರು ಏನು ಅಂತ ತಿಳ್ಕೊಳ್ದೆ ಇಷ್ಟ ಬಂದ ಹಾಗೆ ಮಾತಾಡಬಾರ್ದು. ಇದ್ರಲ್ಲಿ ತಿಳ್ಕೊಳ್ಳೋ ಅಂತದ್ದು ಏನೂ ಇಲ್ಲ. ನಾನು ಈ ಡ್ರೆಸ್ ಹಾಕೊಂಡಿದ ತಕ್ಷಣ ನಮ್ಮ ಅಕ್ಕನ ಕಣ್ಣಲ್ಲಿ ಬೆಂಕಿ ಹತ್ಕೊಂಡಂಗೆ ಇದು ಸರಿ ಇಲ್ಲ, ಅದು ಚೆನ್ನಾಗಿಲ್ಲ ಅಂತ ಕೂಗಾಡ್ತಾ ಇದ್ಲು. ಅದಕ್ಕೆ ಚಿಕ್ಕ ಯಜಮಾನ್ರು ನನಗೆ ಬೈದ್ರು. ಅಕ್ಕ, ಇದೇ ನಾನು ಲಾಸ್ಟ್ ಟೈಮ್ ಹೇಳ್ತಿರೋದು. ಇನ್ ಮುಂದೆ ನನ್ನ ಬಗ್ಗೆ ಏನಾದ್ರೂ ಚಿಕ್ಕ ಯಜಮಾನ್ರ ಮುಂದೆ ಹೇಳಿದ್ರೆ ನಾನ್ ಸುಮ್ನಿರಲ್ಲ. ಸುಮನಾ, ಧೈರ್ಯ ಇದ್ರೆ ಅದಕ್ಕೆ ಎದುರು ಮಾತಾಡ್ತೀಯಾ? ನಿಂಗೆ ದೊಡ್ಡವರು ಚಿಕ್ಕವರು ಗೊತ್ತಾಗಲ್ವಾ? ಚಿಕ್ಕ ಯಜಮಾನ್ರೆ, ನೀವ್ ಅನ್ಕೊಂಡಿರೋ ತರ ನಮ್ಮ ಅಕ್ಕ ತುಂಬಾ ಒಳ್ಳೆಯವಳಲ್ಲ. ಹೊಟ್ಟೆ ಕಿಚ್ಚು. ಮಧ್ಯರಾತ್ರಿಯಲ್ಲಿ ದುಡ್ಕೊಂಡ್ರೆ ನೆತ್ತಿ ಮೇಲೆ ಕಣ್ ಬರತ್ತೆ ಅಂತ ಹೇಳ್ತಾರಲ್ವಾ, ಅದೇ ತರ. ಸುಮನಾ,